ನಾನು ಪ್ರೊಫೆಸರ್ ನಾಗರಾಜ್ ಅಂತೇಳಿ ಈ ಸುಂದರನಗರದ ನಿವಾಸಿ. ನಾನು ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗೆ ಆದರೆ ಏನು ಹಿಂದೂಗಳು ಅಂತ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದೇ ಕಾರಣ ಇದಕ್ಕೆ. ಈಗ ಹಿಂದೂಗಳು ಯುವಕರು ಗಟ್ಟಿ ಮನಸ್ಸಿಂದ ಎದ್ದು ನಿಂತ್ಕೋಬೇಕಾಗಿದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಹುಡುಗರೇ ಮಾಡಬೇಕು ಅಷ್ಟೇ, ಬೇರೆ ಇನ್ನೇನು ಗತಿ ನಮಗೆ. ವಿಚಾರ ಯಾವಾಗ ಗೊತ್ತಾಯ್ತು ಸರ್? ರಾತ್ರಿ ಟಿ ವಿನಲ್ಲಿ ಗೊತ್ತಾಯ್ತು ನಮಗೆ. ಆ ಫೋಟೋ ನೋಡಿದ್ರೆ ನಮ್ಮ ಭೂಷಣ್ ಎಲ್ಲ ಅನಿಸ್ತು. ಆದರೆ ನಂಬಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಜೊತೆಯಲ್ಲಿ ತುಂಬ 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 ಆತ್ಮೀಯವಾಗಿ ಓಡಾಡ್ತಿದ್ದಂಥ ಹುಡುಗ, ಸ್ನೇಹಮಯಿ. ಆ ನಂತರ ಮತ್ತಿಕೆರೆ ಅಂತಂದರು, ಹಾವೇರಿ ಮೂಲದವರು ಅಂತಂತೇಳಿ ಟಿ ವಿನಲ್ಲಿ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ಗೂ ದಾರಿ ಆಯಿತು. ಹೋದ್ಮೇಲೆ ಯಾವಾಗ ಕಾಲ್ ಮಾಡಿದ್ರು ಸರ್? ನಿನ್ನೆ ಮಧ್ಯಾಹ್ನ ಘಟನೆ ಆಗಿರೋದು, ಬೆಳಿಗ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಏನು ಮಾತಾಡಲಿಲ್ಲ. ತಂದೆ ತಾಯಿ ಜೊತೆ ತಂದೆ ಪ್ರೀತಮ್ ಅಂತೇಳಿ ಅವ್ರು ಬ್ರದರ್ ಇದ್ದಾರೆ. ಅವ್ರು ಈಗ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅವರು. ಆ ಪ್ರೀತಮ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನಿಸುತ್ತೆ. ಒಟ್ಟಾರೆ ಇದು ಘೋರ ಕೃತ್ಯ, ಸಹಿಸಕ್ಕೆ ಸಾಧ್ಯ ಇಲ್ಲ. ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಬೇಕು. ಈಗ ಅವ್ರ ತಾಯಿ ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದಾರೆ, ಆಕ್ಸಿಜನ್ನಲ್ಲಿದ್ದಾರೆ. ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ತಂದೆ ಈಗ 10 ನಿಮಿಷದಿಂದ ಅವ್ರಿಗೆ ವಿಷಯ ಗೊತ್ತಾಗಿರೋದು. ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ. ಬೆಳೆದು ಸಾಧನೆ ಮಾಡಬೇಕಾದಂಥ ಯುವಕರನ್ನೇ ಬಲಿತಕ್ಕಂಥವ್ರೆ. ಏನು ತಪ್ಪು ಮಾಡಿದ್ರು ಅವರು? ಯಾಕೆ ಮಾಡಿದ್ರು? ಹಿಂದೂ ಆಗಿದ್ದೆ ತಪ್ಪ? ಕೇಳಿ ಹೊಡೆದಿದ್ದಾರೆ. ಇನ್ನು ಬೇರೆ ದಾರಿನೇ ಇಲ್ಲ. ಯುವಕರು ಎದ್ದು ನಿಂತ್ಕೋಬೇಕು. ನಮಸ್ಕಾರ ಮಾಡಿ ಕೆಳಗೆ ಅಂತಿದ್ದೀನಿ ನಾನು ಯುವಕರನ್ನ. ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರು. ಈ ಥರ ಎಲ್ಲ ಹೊರಟಾಗಿ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ. ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಈ ಪುತ್ರ ಶೋಕದ ನೋವು ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಬಹುಶಃ ಅವ ಮಾತ್ರ ಸಾಧ್ಯ ಆಗುತ್ತೆ. ನಾನು ಕೇಂದ್ರ ಸರ್ಕಾರ ಈ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗಳು, ಮಿಲಿಟ್ರಿ ಯಾವುದನ್ನು ಬೇಕಾದರೂ ಬಳಸ್ಕೊಂಡು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಟೆರರಿಸ್ಟ್ನ. ಅಲ್ಲಿವರೆಗೂ ಈ ದೇಶಕ್ಕೆ, ಈ ನಾಡಿಗೆ, ಈ ಜನಕ್ಕೆ ಖಂಡಿತವಾಗ್ಲೂ ಸಮಾಧಾನ ಆಗೋದಿಲ್ಲ, ರಕ್ಷಣೆನೂ ಇರೋದಿಲ್ಲ. ಒಂದು ಹೊಸ ಕಂಪನಿಯನ್ನು ಶುರು ಮಾಡಬೇಕು ಅನ್ನೋಂಥ. ಹೌದು. ಅವನು ಸಾಹಸಿ. ಅವನು ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಈ ದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ಯೋಚನೆ ಸದಾಕಾಲ ಚಿಂತೆ ಮಾಡ್ತಿದ್ದಂಥ ಹುಡುಗ. ಅಲ್ಲ, ಆ ಮಗು ಸ್ವಂತ ಹೆಂಡತಿ ಕಣ್ಣೆದುರುಗಡೆನೆ ಗಂಡನ್ನ ಗುಂಡಿಕ್ಕಿ ಕೊಂದ್ರಲ್ಲ. ಇದಕ್ಕಿಂತ ಕ್ರೂರ, ಅಮಾನವೀಯ ದುಷ್ಕೃತ್ಯ ಯಾವುದಾದ್ರು ಇದೆಯಾ? ಇವ್ರ ಮಕ್ಕಳಿಗೆ ಹೆಂಗಾದ್ರೆ ಏನಾಗುತ್ತೆ? ಮತ್ತೆ ಅವರು ಮಿಸಸ್ನ ಮಾತನಾಡಿಸುವಂಥ ಪ್ರಯತ್ನಗಳಾಗಿದೆಯಾ ಸರ್? ಈಗ ಅವರು ಸರ್ ಸಿಗ್ತಾ ಇಲ್ಲ. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆರಾಮ ಎಲ್ಲಿ ಬರುತ್ತೆ ಸರ್? ಆರಾಮಾಗಿ ಎಲ್ಲಿ ಇಲ್ಲ. ಅವ್ರಿಗೆ ಏನು ಸಮಸ್ಯೆ ಆಗಿದ್ದು ಏನು ಕಾಣಲಿಲ್ಲ. ಒಟ್ಟಾರೆ ಆ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥ ಭೂಷಣ್ ಮಗುನ ಇಳಿಸಿ ಆಮೇಲೆ ಹತ್ತಿರದಿಂದ ಗುಂಡಿಟ್ಕೊಂಡಿದ್ದಾರೆ ಹೆಂಡತಿ ಮಗನ ಎದುರುಗಡೆ. ಅವ್ರ ಮಿಸಸ್ ಅವರು ವಿಚಾರ ತಿಳಿಸಿದ್ರ ಸರ್ ಕುಟುಂಬಸ್ಥರಿಗೆ ಫೋನ್ ಮಾಡಿ? ಸರ್ ಅದು ಗೊತ್ತಿಲ್ಲ ನನಗೆ. ಬಹುಶಃ ಆಯಮ್ಮನೇ ಅವರೇ ತಿಳಿಸಿರ್ಬೇಕು. ನೀವು ಇಲ್ಲಿ ಯಾವಾಗ ನೋಡಿದ್ರಿ ಸರ್? ಡೈಲಿ ನೋಡ್ತಿದ್ರಾ? ಸರ್
ಅಯ್ಯೋ ವಾಕಿಂಗ್ ಬರೋರು, ಅವ್ರ ತಮ್ಮನೂ ಅವ್ರ ಬ್ರದರ್, ಅವ್ರ ಅಣ್ಣನ ಇನ್ನೊಬ್ಬರು ಪ್ರೀತಮ್ ಅಂತಿದ್ದಾರೆ. ಅವರೆಲ್ಲ ನಾವೆಲ್ಲ ಒಟ್ಟಿಗೆ ವಾಕ್ ಮಾಡ್ತಾಯಿದ್ವಿ ಈ BL ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ತುಂಬ ಒಳ್ಳೆ ಫ್ಯಾಮಿಲಿ. ಅಂಥ ಫ್ಯಾಮಿಲಿಗೆ ದೊಡ್ಡ ಬರಸಿಡಿದು ಹೊಡೆದಂಗೆ ಹೊಡೆದ್ಬಿಟ್ರು. ಇದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅವ್ರ ಅಮ್ಮನ ಕೈಲಂತೂ ಆಗಲ್ಲ. ನಮಸ್ಕಾರ. ದಯವಿಟ್ಟು ಎಚ್ಚೆತ್ಕೊಂಡು ಎಲ್ಲರೂ ಒಂದಾಗಬೇಕು ಅಷ್ಟೇ. ಸರ್ಕಾರ ಮಾಡಲ್ಲ ಸರ್, ಅವ್ರಿಗೆ ಓಟ್ ಬೇಕಷ್ಟೇ. ಓಟ್ನ ಆಸೆಗೋಸ್ಕರ ಜನನ ಸರ್ವನಾಶ ಮಾಡ್ತಾ ಇದ್ದಾರೆ. ಜಾತಿಯ ಮಧ್ಯೆ ಈ ಜಾತಿ ಗಣತಿ ಮಾಡೋದು ಏನು ಸರ್? ಸಂವಿಧಾನದ ಪ್ರಕಾರ ಜಾತ್ಯತೀತ ರಾಷ್ಟ್ರ ಇದು. ಇಲ್ಲಿ ಜಾತಿ ರಾಜಕಾರಣ. ನಾನು ಪ್ರೊಫೆಸರ್ ನಾಗರಾಜ್ ಅಂತೇಳಿ ಈ ಸುಂದರನಗರದ ನಿವಾಸಿ. ನಾನು ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗೆ ಆದರೆ ಏನು? ಹಿಂದೂಗಳು ಅಂತ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದೇ ಕಾರಣ ಇದಕ್ಕೆ. ಈಗ ಹಿಂದೂಗಳು ಯುವಕರು ಗಟ್ಟಿ ಮನಸ್ಸಿಂದ ಎದ್ದು ನಿಂತ್ಕೋಬೇಕಾಗಿದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸನ ನಮ್ಮ ಹುಡುಗರೇ ಮಾಡಬೇಕು ಅಷ್ಟೇ. ಬೇರೆ ಇನ್ನೇನು ಗತಿ ನಮಗೆ? ವಿಚಾರ ಯಾವಾಗ ಗೊತ್ತಾಯ್ತು ಸರ್? ರಾತ್ರಿ TV ನಲ್ಲಿ ಗೊತ್ತಾಯ್ತು ನಮಗೆ. ಆ ಫೋಟೋ ನೋಡಿದ್ರೆ ನಮ್ಮ ಭೂಷಣ್ ಎಲ್ಲ ಅನಿಸ್ತು. ಆದರೆ ನಂಬಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಎಲ್ಲರ ಜೊತೆಯಲ್ಲಿ ತುಂಬ 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 ಆತ್ಮೀಯವಾಗಿ ಓಡಾಡ್ತಿದ್ದಂಥ ಹುಡುಗ, ಸ್ನೇಹಮಯಿ. ಆ ನಂತರ ಮತ್ತಿಕೆರೆ ಅಂತಂದರು, ಹಾವೇರಿ ಮೂಲದವರು ಅಂತಂತೇಳಿ TV ನಲ್ಲಿ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ಗೂ ದಾರಿ ಆಯಿತು. ಹೋದ್ಮೇಲೆ ಯಾವಾಗ ಕಾಲ್ ಮಾಡಿದ್ರು ಸರ್? ನಿನ್ನೆ ಮಧ್ಯಾಹ್ನ ಘಟನೆ ಆಗಿರೋದು. ಬೆಳಿಗ್ಗೆ ಏನಾದರೂ ಫ್ಯಾಮಿಲಿ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಇಲ್ಲ, ನಮ್ಮ ಜೊತೆ ಏನು ಮಾತಾಡಲಿಲ್ಲ. ತಂದೆ ತಾಯಿ ಜೊತೆ ತಂದೆ ಪ್ರೀತಮ್ ಅಂತೇಳಿ ಅವ್ರ ಬ್ರದರ್ ಇದ್ದಾರೆ. ಅವರು ಈಗ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಅವರು. ಆ ಪ್ರೀತಮ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ರು ಅನಿಸುತ್ತೆ. ಒಟ್ಟಾರೆ ಇದು ಘೋರ ಕೃತ್ಯ, ಸಹಿಸಕ್ಕೆ ಸಾಧ್ಯ ಇಲ್ಲ. ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಬೇಕು. ಈಗ ಅವ್ರ ತಾಯಿ ಆಲ್ಮೋಸ್ಟ್ ಡೆತ್ ಬೆಡ್ಡಲ್ಲಿದ್ದಾರೆ, ಆಕ್ಸಿಜನ್ನಲ್ಲಿದ್ದಾರೆ. ಇನ್ನೂ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ತಂದೆ ಈಗ 10 ನಿಮಿಷದಿಂದ ಅವ್ರಿಗೆ ವಿಷಯ ಗೊತ್ತಾಗಿರೋದು. ಅವರ ನೋವು ಈ ಟೆರರಿಸ್ಟ್ಗಳಿಗೆ ಅರ್ಥ ಆಗಬೇಕಾದ್ರೆ ಅವ್ರ ಮಕ್ಕಳಿಗೂ ಹಿಂಗೆ ಆದಾಗ ಗೊತ್ತಾಗತ್ತೆ. ಬೆಳೆದು ಸಾಧನೆ ಮಾಡಬೇಕಾದಂಥ ಯುವಕರನ್ನೇ ಬಲಿತಕ್ಕಂಥವ್ರೆ. ಏನು ತಪ್ಪು ಮಾಡಿದ್ರು ಅವರು? ಯಾಕೆ ಮಾಡಿದ್ರು? ಹಿಂದೂ ಆಗಿದ್ದೆ ತಪ್ಪ? ಕೇಳಿ ಹೊಡೆದಿದ್ದಾರೆ. ಇನ್ನು ಬೇರೆ ದಾರಿನೇ ಇಲ್ಲ. ಯುವಕರು ಎದ್ದು ನಿಂತ್ಕೋಬೇಕು. ನಮಸ್ಕಾರ ಮಾಡಿ ಕೆಳಗೆ ಅಂತಿದ್ದೀನಿ ನಾನು ಯುವಕರನ್ನ. ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರು. ಈ ಥರ ಎಲ್ಲ ಹೊರಟಾಗಿ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ. ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಈ ಪುತ್ರ ಶೋಕದ ನೋವು ಏನು ಅಂತೇಳಿ ಅವರಿಗೆ ಅರ್ಥ ಆಗಬೇಕು. ಬಹುಶಃ ಅವ ಮಾತ್ರ ಸಾಧ್ಯ ಆಗುತ್ತೆ. ನಾನು ಕೇಂದ್ರ ಸರ್ಕಾರ ಈ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗಳು, ಮಿಲಿಟ್ರಿ ಯಾವುದನ್ನು ಬೇಕಾದರೂ ಬಳಸ್ಕೊಂಡು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಟೆರರಿಸ್ಟ್ನ. ಅಲ್ಲಿವರೆಗೂ ಈ ದೇಶಕ್ಕೆ, ಈ ನಾಡಿಗೆ, ಈ ಜನಕ್ಕೆ ಖಂಡಿತವಾಗ್ಲೂ ಸಮಾಧಾನ ಆಗೋದಿಲ್ಲ, ರಕ್ಷಣೆನೂ ಇರೋದಿಲ್ಲ. ಒಂದು ಹೊಸ ಕಂಪನಿಯನ್ನು ಶುರು ಮಾಡಬೇಕು ಅನ್ನೋಂಥ. ಹೌದು. ಅವನು ಸಾಹಸಿ. ಅವನು ಹೊಸ ಕಂಪನಿ ಸ್ಟಾರ್ಟ್ ಮಾಡಿ ಈ ದೇಶಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ಯೋಚನೆ ಸದಾಕಾಲ ಚಿಂತೆ ಮಾಡ್ತಿದ್ದಂಥ ಹುಡುಗ. ಅಲ್ಲ, ಆ ಮಗು ಸ್ವಂತ ಹೆಂಡತಿ ಕಣ್ಣೆದುರುಗಡೆನೆ ಗಂಡನ್ನ ಗುಂಡಿಕ್ಕಿ ಕೊಂದ್ರಲ್ಲ.
ಇದಕ್ಕಿಂತ ಕ್ರೂರ ಅಮಾನವೀಯ ದುಷ್ಕೃತ್ಯ ಯಾವುದಾದ್ರು ಇದೆಯಾ? ಇವ್ರ ಮಕ್ಕಳಿಗೆ ಹೆಂಗಾದ್ರೆ ಏನಾಗುತ್ತೆ? ಮತ್ತೆ ಅವರು ಮಿಸಸ್ನ ಮಾತನಾಡಿಸುವಂತ ಪ್ರಯತ್ನಗಳಾಗಿದೆಯಾ ಸರ್? ಈಗ ಅವರು ಸೇಫ್ ಸರ್, ಸಿಗ್ತಾ ಇಲ್ಲ. ಸಂಪರ್ಕಕ್ಕೆ ಸಿಕ್ಕಿದಾರ? ಆರಾಮ ಎಲ್ಲಿ ಬರುತ್ತೆ ಸರ್? ಆರಾಮಾಗಿ ಎಲ್ಲಿ ಇಲ್ಲ, ಅವ್ರಿಗೆ ಏನು ಸಮಸ್ಯೆ ಆಗಿದ್ದು ಏನು ಕಾಣಲಿಲ್ಲ. ಒಟ್ಟಾರೆ ಆ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥ ಭೂಷಣ್ ಮಗುನ ಇಳಿಸಿ ಆಮೇಲೆ ಹತ್ತಿರದಿಂದ ಗುಂಡಿಟ್ಕೊಂಡಿದ್ದಾರೆ ಹೆಂಡತಿ ಮಗನ ಎದುರುಗಡೆ. ಅವ್ರ ಮಿಸಸ್ ಅವರು ವಿಚಾರ ತಿಳಿಸಿದ್ರ ಸರ್ ಕುಟುಂಬಸ್ಥರಿಗೆ ಫೋನ್ ಮಾಡಿ? ಸರ್ ಅದು ಗೊತ್ತಿಲ್ಲ ನನಗೆ, ಬಹುಶಃ ಆಯಮ್ಮನೇ ಅವರೇ ತಿಳಿಸಿರ್ಬೇಕು. ನೀವು ಇಲ್ಲಿ ಯಾವಾಗ ನೋಡಿದ್ರಿ ಸರ್? ಡೈಲಿ ನೋಡ್ತಿದ್ರಾ? ಸರ್ ಅಯ್ಯೋ, ವಾಕಿಂಗ್ ಬರೋರು, ಅವ್ರ ತಮ್ಮನೂ ಅವ್ರ ಬ್ರದರ್, ಅವ್ರ ಅಣ್ಣನ ಇನ್ನೊಬ್ರು ಪ್ರೀತಮ್ ಅಂತಿದ್ದಾರೆ. ಅವರೆಲ್ಲ ನಾವೆಲ್ಲ ಒಟ್ಟಿಗೆ ವಾಕ್ ಮಾಡ್ತಾಯಿದ್ವಿ ಈ BL ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ತುಂಬ ಒಳ್ಳೆ ಫ್ಯಾಮಿಲಿ. ಅಂಥ ಫ್ಯಾಮಿಲಿಗೆ ದೊಡ್ಡ ಬರಸಿಡಿದು ಹೊಡೆದ್ಬಿಟ್ರು. ಇದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅವ್ರ ಅಮ್ಮನ ಕೈಲಂತೂ ಆಗಲ್ಲ. ನಮಸ್ಕಾರ. ದಯವಿಟ್ಟು ಎಚ್ಚೆತ್ಕೊಂಡು ಎಲ್ಲರೂ ಒಂದಾಗಬೇಕು ಅಷ್ಟೇ. ಸರ್ಕಾರ ಮಾಡಲ್ಲ ಸರ್, ಅವ್ರಿಗೆ ಓಟ್ ಬೇಕಷ್ಟೇ. ಓಟ್ನ ಆಸೆಗೋಸ್ಕರ ಜನನ ಸರ್ವನಾಶ ಮಾಡ್ತಾ ಇದ್ದಾರೆ. ಜಾತಿಯ ಮಧ್ಯೆ ಈ ಜಾತಿ ಗಣತಿ ಮಾಡೋದು ಏನು ಸರ್? ಸಂವಿಧಾನದ ಪ್ರಕಾರ ಜಾತ್ಯತೀತ ರಾಷ್ಟ್ರ ಇದು. ಇಲ್ಲಿ ಜಾತಿ ರಾಜಕಾರಣ.